ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ವಿಕ್ಕಿ ಫ್ರೆಂಡು ಜೀವಿತ ಅಂತ ಕೂಕೊಂಡು ಬರ್ತಾ ಇರ್ತಾನೆ. ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಪ್ಲೀಸ್ ನನ್ನ ತಂಗಿನ ಬಿಟ್ಬಿಡಿ, ಅವಳಿನ್ನೂ ಚಿಕ್ಕವಳು, ಅವಳಿಗೇನು ಗೊತ್ತಾಗೋದಿಲ್ಲ, ಪ್ಲೀಸ್ ಯಾರು ಕಿಡ್ನಾಪ್ ಮಾಡಿರೋದು ನನ್ನ ತಂಗಿ ಜೀವಿತನ, ಅವಳನ್ನ ಬಿಟ್ಬಿಡಿ ಅಂತ ವಿಕ್ಕಿ ಫ್ರೆಂಡು ಕೂಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಬ್ಬ ಮಂಕಿ ಕ್ಯಾಪ್ ಹಾಕೊಂಡ್ಬಿಟ್ಟು ಬಂದು ಗನ್ ಹಿಡಿತಾನೆ. ಸರ್, ಯಾಕೆ ಸರ್ ನಮ್ಮ ಜೀವಿತನ ನೀವು ಕಿಡ್ನಾಪ್ ಮಾಡಿದಾರ, ಪ್ಲೀಸ್ ನಮ್ಮ ಜೀವಿತನ ಬಿಟ್ಬಿಡಿ ಅಂತ ಅವ್ನು ಕೇಳ್ಕೊತಾನೆ. ನೀವು ನಿನ್ನ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಈ ಥರ ಎಷ್ಟೊಂದು ಪ್ಲ್ಯಾನ್ ಮಾಡಿದ್ದೀರ, ಎಷ್ಟೊಂದು ಕೇಸ್ಗಳನ್ನ ಮಾಡಿದ್ದೀರ ನನಗೆ ಗೊತ್ತು ಅಂತ ಹೇಳ್ತಾನೆ. ಸರ್, ಆ ಥರ ಮಾಡಿರೋದು ನಿಜ, ಆಲ್ರೆಡಿ ಒಂದು ಕೇಸು ಕೋರ್ಟಲ್ಲಿ ನಡೀತಿದೆ ಸರ್ ಅಂತ ಅವ್ನು ಕೇಳ್ತಾನೆ. ಹೌದಾ, ಯಾವ ಕೇಸು? ಅವು MLA ಮಗ ಮತ್ತು ನೀವೆಲ್ಲ ಸೇರಿಕೊಂಡು ಮಾಡಿದ್ರಲ್ಲ ಸಂಧಿಗೆ ಮೋಸ, ಅದೇ ತಾನೇ ಅಂತ ಅವ್ನು ಕೇಳ್ತಾನೆ. ಹೌದು ಸರ್. ಹಾಗಾದರೆ ಅಲ್ಲಿ ಆಗಿದ್ದು ನಿಜ ಎಲ್ಲ ಹೇಳ್ಬಿಡು, ಹಾಗಾದರೆ ನಿನಗೆ ನಿನ್ನ ತಂಗಿನ ಬಿಟ್ಕೊಡ್ತೀನಿ, ಮತ್ತು ಇಲ್ಲಾಂದರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ಸರ್, ನಾನು ಹೇಳ್ತೀನಿ ನಿಜನ ಅಂತ ಅವನು ಹಿಂದೆ ಆವತ್ತಾಗಿದ್ದನ್ನೆಲ್ಲ ಹೇಳ್ತಾನೆ. ಇಷ್ಟೇ ಸರ್ ಆಗಿದ್ದು, ನಂದು ಏನೂ ತಪ್ಪಿಲ್ಲ ಸರ್ ಅಂತ ಅವನು ಹೇಳ್ತಾನೆ. ಅಷ್ಟೊತ್ತಿಗೆ ಅವಳ ತಂಗಿ ಎಲ್ಲದನ್ನು ಕೇಳಿಸ್ಕೊತಿರ್ತಾಳೆ. ಆಮೇಲೆ ಅಲ್ಲಿಗೆ ಭಾರ್ಗವಿನೂ ಇರ್ತಾಳೆ ಮತ್ತು ಸಂಧ್ಯಾನೂ ಕೂಡ ಇರ್ತಾಳೆ. ಅವ್ರನ್ನೆಲ್ಲ ನೋಡಿ ಅವನು ವಿಕ್ಕಿ ಫ್ರೆಂಡು ಶಾಕ್ ಆಗ್ತಾನೆ. ಇಲ್ಲಿ ಅರ್ಜುನ್ ಅವ್ರ ಅಮ್ಮ ಮತ್ತು ಚಿಕ್ಕಮ್ಮ ಕೂತ್ಕೊಂಡು ಮಾತಾಡ್ತಿರ್ತಾರೆ. ನಾನು ವಂದನಾಗೆ ಫೋನ್ ಮಾಡಿದ್ದೆ, ಅವಳು ಯಾಕೋ ಸರಿಯಾಗಿ ಮಾತಾಡಲಿಲ್ಲ, ಏನೋ ಮನೆಯಲ್ಲಿ ನಡೆದಿದೆ ಅಂತ ಅವ್ರ ಅಮ್ಮ ಹೇಳ್ತಿರ್ತಾಳೆ. ಏನು ಅಂತ ಗೊತ್ತಾಗ್ದಿಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಶ್ಯಾಮಗೆ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಜೂನಿಯರ್ ಲಾಯರ್ ಶ್ಯಾಮ್ಗೆ ಫೋನ್ ಮಾಡ್ತಾಳೆ. ಅವಾಗ ನೀನು ಶಕ್ತಿ ಪ್ರಸಾದ್ ಅಣ್ಣನ ಮನೆಗೆ ಹೋಗಿದ್ದಲ್ಲ, ಅಲ್ಲೇನಾದರೂ ನಡೀತಾ ಅಂತ ಕೇಳ್ತಾಳೆ. ಅದಕ್ಕೆ ಹ್ಞೂ ಮೇಡಮ್ ಆಯಿತು, ಭಾರ್ಗವಿನ ನಾವು ಕೋರ್ಟಿಂದ ಓಡಿಸಿದ್ವಲ್ಲ, ಆದರೆ ಅವಳು ಮತ್ತೆ ಬಂದಿದ್ದಾಳೆ. ಶಕ್ತಿ ಪ್ರಸಾದ್ ಮತ್ತು JP ಸರ್ ಮೇಲೆ ಏನೇನೋ ಸುಮ್ಮನೆ ಏನೇನೋ ಮಾತಾಡ್ಬಿಟ್ಲು ಅಂತ ಅಂತಾಳೆ. ಸುಮ್ಮನೆ ಬಿಡೋದಿಲ್ಲ, ಈ ಕೇಸ್ ನಡೆಸ್ತೀನಿ ಅಂತ ಹೇಳ್ತಿದ್ಲು. ಮತ್ತೆ ಭಾರ್ಗವಿ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅವನು ಹೇಳ್ತಾನೆ. ಸರಿ ಆಯಿತು, ಥ್ಯಾಂಕ್ಸ್ ಅಂತ ಇವಳು ಫೋನ್ ಇಡ್ತಾಳೆ. ಈ ಭಾರ್ಗವಿದು ಅತಿ ಆಯಿತು, ಕೇಸೆಲ್ಲ ಮುಗಿದ್ಮೇಲೆ ಮದುವೆ ಅಂತ ಹೇಳಿದ್ವಲ್ಲ, ಅದಕ್ಕೆ ವಂದನ ಏನಾದರೂ ಬೇಜಾರು ಮಾಡ್ಕೊಂಡಿರಬೇಕು ಅಂತ ಅವ್ರ ಚಿಕ್ಕಮ್ಮ ಹೇಳ್ತಾಳೆ. ಹೌದು, ಎಲ್ಲ ಈ ಭಾರ್ಗವಿಯಿಂದನೇ. ಆ ಬೃಂದ ಬಕೆಟ್ ಹಿಡಿಯೋ ಸ್ವಭಾವನ ತಡ್ಕೋಬೋದು, ಆದರೆ ಈ ಭಾರ್ಗವಿ ನ್ಯಾಯ ನೀತಿ ಅಂತ ಹೇಳ್ತಿರ್ತಾಳಲ್ಲ, ಅದನ್ನಂತೂ ತಡ್ಕೊಳಕ್ಕಾಗಲ್ಲ, ಡ್ಯಾಮ್ ಅಂತ ಬೈಕೊಂತಿರ್ತಾಳೆ. ಅದಕ್ಕೆ ಅರ್ಜುನ್ ಅವ್ರ ಚಿಕ್ಕಮ್ಮ ಇದ್ದಳು, ಅಯ್ಯೋ ಬಿಡಿಯಕ್ಕ, ಅವಳ ವಿಷಯ ಯಾಕೆ, JP ಬಾವ ಹೇಗಿದ್ರು ಅವಳನ್ನ ಸೋಲಿಸ್ತಾಳೆ. ಆಮೇಲೆ ಅವರಪ್ಪ ಅಮ್ಮ ಯಾವುದೋ ಒಂದು ಕಮಂಗಿನ ತಂದು ಅವಳಿಗೆ ಗಂಟಾಕ್ತಾರೆ. ಅಲ್ಲಿಗೆ ಅವಳು ಕೇಸ್ ಕ್ಲೋಸು. ಅವಳು ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಗೊತ್ತಿಲ್ಲ, ಆ ಮನೆ ಅಂತೂ ಅದೋ ಗತಿ ಅಂತ ಅಂತಾಳೆ. ಇವಳು ನ್ಯಾಯ ಅಂತ ಮನೆಯವ್ರನ್ನೆಲ್ಲ ಬಡಿತಾಳೆ ಅಂತ ಅರ್ಜುನ್ ಅವ್ರ ಚಿಕ್ಕಮ್ಮ ಹೇಳ್ತಾಳೆ. ಇಲ್ಲಿ ಜೀವಿತ ಅವ್ರ ಅಣ್ಣನ ಕೆನೆಗೆ ಬಂದು ಹೊಡೆದ್ಬಿಟ್ಟು, ಏನಣ್ಣ ನೀನು ಆ ಲೋಫರ್ ವಿಕ್ಕಿನ ಉಳಿಸೋದಕ್ಕೋಸ್ಕರ ನೀನು ಒಂದು ಹುಡುಗಿ ಪರವಾಗಿ ಮಾತಾಡಲಿಲ್ವಾ, ನೀನು ಈಗ ಮಾಡ್ದ, ನನಗೆ ನಿನ್ನನ್ನು ಅಣ್ಣ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗ್ತಿದೆ ಅಂತ ಅಂತಾಳೆ. ಭಾರ್ಗವಿ, ಏನು ಜೀವನ್ ನೀನು, ನಿನ್ನ ತಂಗಿ ಸುತ್ತ ಹುಡುಗರು ಇದ್ದಾರೆ ಅಂತ ಅಂದಿದ್ದಕ್ಕೆ ಇಷ್ಟೊಂದು ಭಯಪಟ್ಟೆ, ಇಷ್ಟೊಂದು ಧೈರ್ಯ ತೋರಿಸ್ದೆ, ಅದೇ ಸಂಧಿನ ಜೊತೆ ನಡಿಬೇಕಾದ್ರೆ ನಿನ್ನ ಧೈರ್ಯ ಎಲ್ಲೋಗಿತ್ತು, ನಿನ್ನ ಕರುಣೆ ಎಲ್ಲೋಗಿತ್ತು ಅಂತ ಕೇಳ್ತಾಳೆ. ಮೇಡಮ್, ನಾನು ತುಂಬಾ ತಡೆಯೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅಂತಾನೆ, ಅದಕ್ಕೆ ಅವರೆಲ್ಲ ಬಲವಂತ ಮಾಡಿದ್ರು ಅಂತ ಸುಮ್ಮನಾಗ್ಬಿಟ್ಟೆ ಅಲ್ವಾ ನೀನು ಅಂತ ಭಾರ್ಗವಿ ಹೇಳ್ತಾಳೆ. ಅದೇ ಜಾಗದಲ್ಲಿ ನಿನ್ನ ತಂಗಿ ಇದ್ದಿದ್ರೆ ನೀನು ಹೀಗೆ ಮಾಡ್ತಿದ್ದ, ನಿಮ್ಮನೆ ಹೆಣ್ಮಕ್ಳ ಜೊತೆ ನಡೆದ್ರೆ ಅದು ಅನ್ಯಾಯ, ಬೇರೆ ಮನೆ ಹೆಣ್ಮಕ್ಳ ಜೊತೆ ನಡೆದ್ರೆ ಅದು ಮೋಜು ಮಸ್ತಿ ಅಲ್ವಾ ಅಂತ ಅಂತಾಳೆ. ಸಾರಿ ಜೀವಿತ, ನಿನ್ನ ಜೊತೆ ಈಗ ನಡ್ಕೊಂಡಿದ್ಕೆ ನಿಮ್ಮ ಅಣ್ಣ ಸಂಧ್ಯಾ ಜೊತೆ ತಪ್ಪಾಗಿ ನಡ್ಕೊಂಡು ಇಲ್ಲ, ಆದರೆ ಆ ವಿಕ್ಕಿ ಜೊತೆ ಇದಾರಲ್ಲ ಅದಕ್ಕೋಸ್ಕರನಾದರೂ ನಮಗೆ ಸಿಟ್ಟಿದೆ ಅಂತ ಅಂತಾಳೆ. ಈ ಸ್ಥಿತಿನ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ನಾವು ಈ ರೀತಿ ಪ್ಲ್ಯಾನ್ ಮಾಡಬೇಕಾಯ್ತು ಅಂತ ಅಂತಾಳೆ. ನಿನಗೆ ತುಂಬಾ ಭಯ ಆಗಿರುತ್ತೆ ಅಂತ ನಮಗೆ ಗೊತ್ತು, ಪ್ಲೀಸ್ ಕ್ಷಮಿಸ್ಬಿಡು ಅಂತ ಕೇಳ್ತಾಳೆ. ಪರವಾಗಿಲ್ಲ ಅಕ್ಕ ಅಂತ ಜೀವಿತ ಹೇಳ್ತಾಳೆ. ನಾನು ಇಷ್ಟು ದಿನ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಈ ವಿಷಯ ಎಲ್ಲ ನನಗೆ ಗೊತ್ತಾಯಿತು, ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾಳೆ. ನಿನಗೆ ಗೊತ್ತಿಲ್ಲದೇ ನೀನು ಅವರಿಗೆ ಸಪೋರ್ಟ್ ಮಾಡ್ತಿದ್ದೀಯ ಅಣ್ಣ, ಅದು ಕೂಡ ತಪ್ಪೆ, ಅದು ದೊಡ್ಡ ಅಪರಾಧನೇ. ನೀನು ಇವತ್ತು ಅವ್ರ ವಿರುದ್ಧ ನಿಂತ್ಕೊಂಡಿಲ್ಲ ಅಂತ ಅಂದರೆ ಮುಂದೊಂದು ದಿನ ನನಗೆ ಇದೇ ಪರಿಸ್ಥಿತಿ ಬರುತ್ತೆ, ಅವಾಗ ಏನು ಮಾಡ್ತೀಯ ಅಣ್ಣ ನೀನು ಅಂತ ಅಂತಾಳೆ. ಅಣ್ಣ, ನೀನು ಮಾಡಿರೋ ತಪ್ಪಿಗೆ ನಿನಗೆ ಕ್ಷಮೆ ಸಿಗಬೇಕು ಅಂತ ಅಂದರೆ ಅಕ್ಕನ ಪರವಾಗಿ ನೀನು ಸಾಕ್ಷಿ ಹೇಳಬೇಕು ಅಂತ ಅಂತಾಳೆ. ಆ ವಿಕ್ಕಿ ಮತ್ತು ಅವ್ರ ಜೊತೆ ತಪ್ಪು ಮಾಡಿರೋರು ಪ್ರತಿಯೊಬ್ಬರು ಕೂಡ ಜೈಲು ಸೇರಬೇಕು, ಆಗ ನಾನು ನಿನ್ನ ನಮ್ಮ ಅಣ್ಣ ಅಂತ ಒಪ್ಕೊತೀನಿ, ಇಲ್ಲ ಅಂತಂದರೆ ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಅಂದ್ಕೊತೀನಿ ಅಂತ ಅಂತಾಳೆ. ಇಲ್ಲ ಜೀವಿತ, ನಾನು ನೀನು ಹೇಳ್ದಾಗೆ ಕೇಳ್ತೀನಿ, ನನಗೆ ನಿನಗಿಂತ ಯಾವುದು ಹೆಚ್ಚಲ್ಲ ಅಂತ ಅಂತಾನೆ. ಭಾರ್ಗವಿ ಮೇಡಮ್, ನನಗೆ ಈ ಬುದ್ಧಿ ಮೊದಲೇ ಬರಬೇಕಿತ್ತು, ಆದರೆ ಇವಾಗ ಬಂದಿದೆ, ನೀವು ಯಾವಾಗ ಕರೆದ್ರೂ ಕೂಡ ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ಸದ್ಯಕ್ಕೆ ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ತಲೆಮರೆಸ್ಕೊಳ್ಳಿ, ನಾಳೆ ಕೋರ್ಟ್ ಹಿಯರಿಂಗ್ ಇದೆ, ಅವಶ್ಯಕತೆ ಬಿದ್ದರೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಅವಾಗ ಬಂದರೆ ಸಾಕು ಅಂತ ಹೇಳ್ತಾಳೆ ಭಾರ್ಗವಿ.
ಇಲ್ಲಿ ವಿಕ್ಕಿ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಕುಡಿದು ಬಿದ್ದಿರ್ತಾರೆ. ಆಮೇಲೆ ಅವನು ವಿಕ್ಕಿಗೆ ಎಚ್ಚರ ಆಗುತ್ತೆ. ಅಯ್ಯೋ ಇವತ್ತು ಕೋರ್ಟ್ ಹಿಯರಿಂಗು, ಇವತ್ತು ಕೋರ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡು ಆ ಫ್ರೆಂಡ್ಸ್ನೆಲ್ಲ ಎಬ್ಬರಿಸ್ತಾನೆ. ಎದ್ದೇಳ್ರೋ ಇವತ್ತು ಕೋರ್ಟ್ ಹಿಯರಿಂಗು, ಕೋರ್ಟಿಗೆ ಹೋಗಬೇಕು ಅಂತ. ಅವಾಗ ಅವ್ನು ನೋಡ್ತಾನೆ, ಜೀವನ್ ಎಲ್ರೋ, ಜೀವನ್ ನಮ್ಮ ಜೊತೆನೇ ಇದ್ನಲ್ಲ, ಎಲ್ಗೋದ ಅಂತ ಕೇಳ್ತಾನೆ. ಯಾರ್ದೋ ಕಾಲ್ ಬಂದಿತ್ತು, ತಕ್ಷಣ ಅರ್ಜೆಂಟಲ್ಲಿ ಹೊರಟೋದ್ರ, ಅಂದರೆ ಓದೋನು ಬಂದೇ ಇಲ್ವಾ ಅಂತ ಅಂತಾನೆ. ಅವನು ಫೋನ್ ಮಾಡ್ತಾನೆ, ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಹಾಳಾಗೋಯ್ದಾನೆ ಅಂತ ಬೈಕೊಂತಿರ್ತಾನೆ. ಇನ್ನೊಬ್ಬ ಫ್ರೆಂಡ್ ಇದ್ದನು, ಮಗ ಅವನೇನಾದರೂ ಭಾರ್ಗವಿ ಜೊತೆ ಹೋಗಿರ್ಬೋದಾ ಅಂತ ಅಂತಾನೆ. ಅದನ್ನು ಕೇಳಿಸ್ಕೊಂಡು ವಿಕ್ಕಿ ಇದ್ದೇನೋ ಅವ್ನ ಕಪಾಳ ಕೊಡಿತಾನೆ. ಯಾವಾಗ ಏನು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ, ಅವನೇ ಯಾಕೋ ಭಾರ್ಗವಿ ಜೊತೆ ಹೋಗ್ತಾನೆ ಅಂತ ಅಂತಾನೆ. ಏನೋ ಡೌಟಲ್ಲಿ ಹೇಳ್ದೆ, ಸಾರಿ ಮಗ ಅಂತ ಕೇಳ್ತಾನೆ. ಎಲ್ಲರೂ ಫೋನಿಗೆ ಟ್ರೈ ಮಾಡಿ ಅವ್ನ ಫೋನು ಸ್ವಿಚ್ ಆನ್ ಆದ ತಕ್ಷಣ ನಮ್ಮದೇ ಮೊದಲೇ ಕಾಲು ಹೋಗಬೇಕು ಅಂತ ವಿಕ್ಕಿ ಹೇಳ್ತಾನೆ. ಅವರೆಲ್ಲರೂ ಫೋನಿಗೆ ಟ್ರೈ ಮಾಡ್ತಿರ್ತಾರೆ, ಸ್ವಿಚ್ ಆಫ್ ಅಂತಲೇ ಬರ್ತಿರುತ್ತೆ. ವಿಕ್ಕಿ ಅವ್ರ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು, ಡ್ಯಾಡ್ ಅದೇನಾಯಿತು ಅಂತಂದರೆ ಜೀವನ ಈ ಅಂತ ಎಲ್ಲ ಹಿಂದೆ ಆಗಿದ್ದದೆಲ್ಲ ಹೇಳ್ತಾನೆ ಅವನು.